ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮದುವೆ ನಾನು ಈ ಥರ ರೆಡಿ ಆಗಿದ್ದೀನಿ. ಇವರು ನಮ್ಮ ದೊಡ್ಡಮ್ಮನ ಫ್ರೆಂಡು ಶಿಲ್ಪಾ, ಮತ್ತು ಇವರ ಅಕ್ಕನ ಹೆಸರು ಶಿಲ್ಪಾ ಅಂತಾನೆ. ಇವರು ಅಕ್ಕ ತಂಗಿರು. ಸೊ ಬಂದಿದ್ದಾರೆ ಮದುವೆಗೆ, ಅವಳ ನನ್ನ ತಂಗಿ. ಸೊ ಈ ಥರ ರೆಡಿ ಆಗಿದ್ದೀವಿ ಗೈಸ್. ವೀಡಿಯೋಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಸೊ ಆದಷ್ಟು ಕ್ಲಿಪ್ಪಿಂಗ್ಸ್ ತೊಗೊತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಹೆಣ್ಣು ಗಂಡಿದ್ದು ಶಾಸ್ತ್ರಗಳು ನಡೀತಾ ಇತ್ತು, ಬಟ್ ನಾವಿಲ್ಲಿ ಫೋಟೋಸ್ ತಗೋತಾ ಇದ್ದೋ, ಹಾಗೆ ಕ್ಲಿಪ್ಪಿಂಗ್ಸ್ಗಳನ್ನೂ ಕೂಡ ಯೂಟ್ಯೂಬ್ಗೆ ಹಾಕೋಣ ಅಂದ್ಬಿಟ್ಟು ತಗೋತಾ ಇದ್ದೆ. ನಾನು ನನ್ನ ಮಗಳು ಇವಾಗ ಈ ಥರ ರೆಡಿಯಾಗಿದ್ದೀವಿ ಸಿಂಪಲ್ಲಾಗಿ. ಸೊ ನನ್ನ ಮಗಳನ್ನ ತುಂಬ ಜನ ಇಷ್ಟಪಟ್ಟರು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ, ಮುದ್ದಾಗಿ ಗೊಂಬೆ ಥರ ಕಾಣ್ತಿದ್ದಾಳೆ ಗೈಸ್. ನನ್ನ ಮಗಳು ಇವಾಗ ಈ ಥರ ರೆಡಿಯಾಗವಳೆ, ಫುಲ್ ಹಠ ಮಾಡ್ತಾವಳೆ. ಫೋಟೋಸ್ ಏನು ತೆಗೆಸ್ಕೊತಾ ಇಲ್ಲ, ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಅಳ್ತಾವಳೆ ಫೋನ್ ಕೊಡು ಅಂತ. ಸೊ ಫೈನಲಿ ಈ ಥರ ರೆಡಿ ಆಗಿದ್ದಾಳೆ ಗೈಸ್. ಈ ಫೋಟೋ ಶೂಟ್ ಮಾಡ್ತಿದ್ದಾನೆ ಗಣೇಶ ಅಂತ, ನಮ್ಮ ದೊಡ್ಡಮ್ಮನ ಫ್ರೆಂಡ್ ಮಗ. ನನ್ನ ತಂಗಿ ಫೋಟೋ ಶೂಟ್ ಮಾಡ್ತಾ ಇದ್ದಾನೆ. ಅವ್ರು ನಮ್ಮ ದೊಡ್ಡಮ್ಮನ ಫ್ರೆಂಡು. ತುಂಬ ಜನ ಬಂದಿದ್ದಾರೆ. ಸೊ ಫ್ರೆಂಡ್ಸ್, ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹಾಗೆ ಯೂಟ್ಯೂಬ್ಗೆ ಕ್ಲಿಪ್ಪಿಂಗ್ಸ್ಗಳು ತೊಗೊಂಡು ಬರೋಷ್ಟರಲ್ಲಿ ಶಾಸ್ತ್ರಗಳು ಸ್ಟಾರ್ಟ್ ಆಗಿತ್ತು. ಸೊ ನಾನು ದೂರದಿಂದ ನಿಂತ್ಕೊಂಡೆ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊತಾ ಇದ್ದೆ. ಮಂಟಪದ ಹತ್ರ ಏನು ಹೋಗಲಿಲ್ಲ. ಸೊ ತುಂಬ ಜನ ಹೋಗಬಾರ್ದು ಸ್ಟಾರ್ಟಿಂಗ್ ಅಂತ ಹೇಳಿ, ಯಾಕಂದರೆ ದೊಡ್ಡವರೆಲ್ಲ ಇದ್ರಲ್ವಾ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ, ಅತ್ತೆ ಮಾವ, ನಮ್ಮ ಅಣ್ಣ. ಸೊ ಎಲ್ಲ ಇದ್ದರು. ಲಾಸ್ಟಲ್ಲಿ ಹೋಗೋಣ ತಾಳಿ ಕಟ್ಟೋ ಟೈಮಲ್ಲಿ ಅಂತ ನಾನು ದೂರದಿಂದ ನಿಂತ್ಕೊಂಡೆ, ವೀಡಿಯೋನ ತೊಗೊಂಡೆ. ಸೊ ನಾನೇ ಎಲ್ಲ ಮಾಡ್ಕೊತಿರೋದು. ನಾನೇ ವೀಡಿಯೋ ಮಾಡೋದ್ರಿಂದ ನಾನೇ ಇಲ್ಲ ಕೆಲವೊಂದು ವೀಡಿಯೋದಲ್ಲಿ. ಸೊ ಅಲ್ಲೊಂದು ಹುಡುಗ ಇದ್ದ ಗಣೇಶ ಅಂತ, ಬಟ್ ನಾನೇ ಮಾಡಿದೆ ಜಾಸ್ತಿ. 1-2 ಅವ್ನು ವೀಡಿಯೋ ಮಾಡ್ದೆ, ನಾನಿದ್ದ ಜಾಗದಲ್ಲಿ ಅಷ್ಟೇ. ಸೊ ಪುರೋಹಿತರು ಶಾಸ್ತ್ರಗಳನ್ನ ಮಾಡಿಸ್ತಾ ಇದ್ದರು ನೋಡಿ. ನಾನು ಕೆಲವೊಂದನ್ನು ಎಡಿಟ್ ಮಾಡಿದ್ದೀನಿ. ಸೊ ಎಲ್ಲ ತುಂಬ ಲಾಂಗ್ ಆಗಿಬಿಡುತ್ತೆ ವೀಡಿಯೋ ಅಂತ ಹೇಳಿ, ಸೊ ಮಧ್ಯ ಎಡಿಟ್ ಮಾಡಿದ್ದೀನಿ. ಸೊ ಈ ಕಡೆ ನಿಂತಿರೋರು ನಮ್ಮ ದೊಡ್ಡಪ್ಪ, ನಮ್ಮ ಅಣ್ಣ, ಆ ಕಡೆ ನಿಂತಿರೋರು ನಮ್ಮ ಅತ್ತೆ ಮಾವ ಎಲ್ಲ ನಿಂತಿದ್ದಾರೆ. ಸೊ ಹಾರ ಎಕ್ಸ್ಚೇಂಜ್ ಮಾಡಿಸ್ತಾ ಇದ್ದಾರೆ ಹುಡುಗ ಹುಡುಗಿದು. ಸೊ ಏನೇನೋ ಮಂತ್ರಗಳನ್ನು ಕೂಡ ಹೇಳ್ತಾ ಇದ್ದರು. ಅದು ವಾದ್ಯಗಳದ್ದು ಸೌಂಡು ಅಂತ ಹೇಳಿ ನಾನು ಮ್ಯೂಟ್ ಮಾಡಿದ್ದೀನಿ ಒರಿಜಿನಲ್ ಸೌಂಡು. ಸೊ ನಾವು ಲಾಸ್ಟಲ್ಲಿ ಬಂದು ತುಂಬ ಜನ ಬಂದರು. ಆಮೇಲೆ ನಾವು ಲಾಸ್ಟಲ್ಲಿ ಬಂದು, ಸೊ ನಾನು ಹೇಳ್ತಾ ಇದ್ದೀನಿ ಹಿಂಗೆ ತಗೋ ಕ್ಲಿಪ್ಪಿಂಗ್ಸ್ಗಳನ್ನ ಅಂತ. ಗಣೇಶ ಅಂತ ಇದ್ನಲ್ವ, ಆ ಹುಡ್ಗಂಗೆ ಹೇಳ್ತಾ ಇದ್ದೆ. ಪಾಪ ಹುಡ್ಗ ನಂಗೆ ತುಂಬ ಹೆಲ್ಪ್ ಮಾಡ್ತು. ಸೊ ಫೈನಲ್ಲು ತಾಳಿ ಕಟ್ಟೋ ಅಂಥ ಟೈಮ್ ಬಂದೇ ಬಿಡ್ತು. ಸೊ ಅವ್ರು ಅಳ್ತಾ ಇದ್ರು ನಮ್ಮ ಅತ್ತಿಗೆ. ಏನೇ ಆದರೂ ಹೆಣ್ಮಕ್ಳಿಗೆ ಬೇಜಾರಲ್ವ ಆ ಟೈಮಲ್ಲಿ, ಎಂಥ ಸ್ಟ್ರಾಂಗ್ ಹುಡುಗಿ ಆದ್ರೂ ಕೂಡ. ಸೊ ತಾಳಿ ಕಟ್ಟಿಸ್ಕೊಳ್ಳೋ ಟೈಮ್ ಬಂತು ಅಂದರೆ ಕಣ್ಣಲ್ಲಿ ಕಣ್ಣೀರು ಬಂದೇ ಬಿಡುತ್ತೆ. ಸೊ ಅವರು ಅಳ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವರು ತುಂಬ ಸ್ಟ್ರಾಂಗು. ಸೊ ಬಟ್ ಅವ್ರ ಹತ್ರ ನನಗೆ ಎಂಥ ಸ್ಟ್ರಾಂಗ್ ಹುಡುಗಿ ಆದ್ರೂ ಅಂಥ ಟೈಮಲ್ಲಿ ಕಣ್ಣೀರು ಬಂದೇ ಬಿಡುತ್ತೆ. ಸೊ ಅಳ್ತಾ ಇದ್ದರು. ಬೇಜಾರಾಗುತ್ತೆ ನನಗೂ. ಅದೇ ಟೈಮು ನನ್ನ ಮದುವೆ ದಿನ ನೆನಪಾಯಿತು. ಹಾಗೆ ನಾನು ಕೂಡ ಇದ್ದೆ, ಬಿಕಾಸ್ ನಾನು ಸ್ಟಾರ್ಟಿಂಗ್ ಮಂಟಪದ ಹತ್ರ ಬಂದೇ ಇರಲಿಲ್ಲ. ಬೇಡ, ನಾನು ಸೈಡಲ್ಲಿರೋಣ ಅಂತ. ಸೊ ಲಾಸ್ಟಲ್ಲಿ ತಾಳಿ ಕಟ್ಟೋ ಟೈಮಲ್ಲಿ ನಾನು ಹೋಗಿದ್ದು. ನನ್ನ ಸಂತೂನ ತುಂಬ ಅಂದರೆ ತುಂಬ ಮಿಸ್ ಮಾಡಿಕೊಂಡೆ. ಸೊ ಅವನು ಇವತ್ತು ಇದ್ದಿದ್ದರೆ ನಾನು ಹೆಂಗೆಲ್ಲ ಇರಿವೆ, ಸೊ ಯಾವ ಥರ ರೆಡಿ ಆಗಿವೆ, ಇಬ್ಬರು ಜೊತೆಲಿ ಓಡಾಡವು. ಸೊ ತುಂಬ ಮಿಸ್ ಮಾಡ್ಕೋತಿದ್ದೆ. ಇವತ್ತು ಅವ್ನು ಇರಬೇಕಿತ್ತು ಅಂತ ಹೇಳಿ ಅಳ್ತಿರ್ಬೇಕಾದ್ರೆ ರೇಖಾಕಾಂತ್ ಅವರೇ, ನಮ್ಮ ಮಾವನ ಮಗಳು, ಅವರೆಲ್ಲ ಸಮಾಧಾನ ಮಾಡಿದ್ರು. ಸೊ ಗೊತ್ತಾದರೆ, ಈಗ ಅಮ್ಮಂಗೂ ಗೊತ್ತಾದರೆ ಅಮ್ಮನೂ ಬೇಜಾರು ಮಾಡ್ಕೋತಾ ಇತ್ತು. ಎಲ್ಲರೂ ಬೇಜಾರಾಗಿದ್ದರು. ಒಂದೊಂದು ರೀಸನ್ಗೆ ಒಬ್ಬೊಬ್ಬರು ಬೇಜಾರಾಗಿದ್ದರು. ನಾನು ನಮ್ಮ ಸಂತು ಇಲ್ವಲ್ಲ, ಇವತ್ತು ಒಬ್ಬಳೇ ನಿಂತ್ಕೊಳ್ಳೋಂಗಾಯ್ತಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡೆ ಗೈಸ್. ಅತ್ತೆ ಬಿಟ್ಟೆ. ಕೊನೆಗೆ ಒಂದು ಪಕ್ಕದಲ್ಲಿದ್ದವರೆಲ್ಲ ಸಮಾಧಾನ ಮಾಡಿದ್ರು. ನಿನ್ನ ಒಳಗಡೆ ಎಷ್ಟು ನೋವೈತೆ ನಮ್ಗೆ ಗೊತ್ತು, ಮೇಲ್ಗಡೆ ನಗ್ತಾ ಇದೆಯಾ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಗೊತ್ತಾಯಿತು. ಬಟ್ ಅಳಬೇಡ, ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳ್ತಿದ್ರು. ಸೊ ನಾನು ಕಂಟ್ರೋಲ್ ಮಾಡಿಕೊಂಡೆ, ನನ್ನಿಂದ ಎಲ್ರಿಗೂ ಬೇಜಾರಾಗೋದು ಬೇಡ ಈ ಖುಷಿ ಟೈಮಲ್ಲಿ ಅಂತ ಹೇಳಿ. ಸೊ ನೋಡಿ ಅಲ್ಲಿ ಫೈನಲಿ ಮದುವೆ ಆಯಿತು. ಅವ್ರು ಅಫಿಷಿಯಲಿ ನಮ್ಮ ಅದಕ್ಕೆ ಆದರು. ಸೊ ಖುಷಿ ಆಯಿತು. ಸೊ ಅವ್ರ ಲೈಫು ಚೆನ್ನಾಗಿರಲಿ, ಅವ್ರಿಗೆ ಗೌರ್ಮೆಂಟ್ ಜಾಬು ಕೂಡ ಆಯಿತು ಲೆಕ್ಚರರ್ ಆಗಿ. ಸೊ ಡಬಲ್ ಧಮಾಕ ಅಂತ ಹೇಳ್ಬೋದು. ಅವರು ಅಪ್ಪಾಜಿ ಅಮ್ಮ ಇಬ್ಬರು ಕೈ ನೀರು ಬಿಡ್ತಿದ್ದಾರೆ. ಸೊ ನಮ್ಮ ಭಾವ ಬಂದಿದ್ದರು, ಶ್ವೇತಕ್ಕ ಬಂದಿರಲಿಲ್ಲ. ಸೊ ಭಾವ ಒಬ್ಬರೇ ಕೈ ನೀರು ಬಿಡ್ತಾರಲ್ಲ ಅಂದ್ಬಿಟ್ಟು ಪಾಪನೂ ಕಳಿಸ್ದೆ ಜೊತೆಗೆ. ನಾನು ಚಾಂದು ಜೊತೆ ಬಿಡ್ತೀರಿ ಭಾವ, ನೀವು ಪಾಪನ ಜೊತೆ ಬಿಡಿ ಅಂತ ಹೇಳಿ. ಸೊ ನಮ್ಮ ದೊಡ್ಡಮ್ಮ ಅವ್ರ ಮಗಂದೇ ಮದುವೆ ಆಗ್ತಿರೋದು, ಅವರು ಅವ್ರ ಫ್ರೆಂಡ್ಸ್ಗಳ ಜೊತೆ ಬಿಟ್ಟರು. ಸೊ ನಾನು ಚಾಂದನು ಬಿಟ್ಟು
ಇಬ್ಬರು ಕೂಡ. ಯಾಕಂದರೆ ಪಾಪನ ಕರ್ಕೊಳ್ಳಿಲ್ಲ, ಅವಳೆಲ್ಲ ಆಚೆ ಕಡೆ ಆಟಾಡ್ತಾ ಇದ್ಲು, ಅವ್ರ ದೊಡ್ಡಪ್ಪನ ಜೊತೆ ಬಿಟ್ಟಿದ್ಲಲ್ಲ, ಕೈ ನೀರು ಬಿಟ್ಟಿದ್ಲಲ್ಲ ಅಂತ. ಸೊ ಹಾಗೆ ಕೂತಿದ್ದೋ ಗೈಸ್, ಏನೇನೋ ಅವ್ರದ್ದು ಫೋಟೋಶೂಟ್ ನಡೀತಾ ಇತ್ತು ಹುಡುಗ ಹುಡುಗಿದು. ಸೊ ಎಲ್ಲರೂ ಕೂತಿದ್ದೋ, ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೆ ನಾನು. ಸೊ ಜಾಸ್ತಿ ವೀಡಿಯೋನೂ ಕೂಡ ನಾನು ಮಾಡ್ಕೊಳಕ್ಕಾಗಿಲ್ಲ. ಸೊ ಫೈನಲಿ ಗೈಸ್ ನಾವೇನೇ 2ನೇ ಹಂತಿಗೇನೋ ಊಟಕ್ಕೆ ಬಂದು 9:30ಗೆ ತಿಂಡಿ ತಿಂದು ಬೇಗನೆ ಬಂದು. ಸೊ ಐಟಮ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನ್ನ ಮಗಳು ಇದು ಪಲ್ಯಗಳೇನು ತಿನ್ನಲ್ಲ. ಸೊ ಹಾಲು ಖೀರ್ ಒಂದು ಹಾಕ್ಸಿದೆ, ಹೆಸ್ರು ಬೇಳೆ ಒಂದು ಹಾಕ್ಸಿದೆ, ಸ್ವೀಟ್ ಒಂದು ಹಾಕ್ಸಿದೆ. ನಾನು ವೀಡಿಯೋ ಮಾಡೋಕ್ಕೆ ಬೇರೆ ಯಾರೂ ಇಲ್ಲ, ಸೊ ನಾನೇ ವೀಡಿಯೋ ಮಾಡ್ಕೊಬೇಕು. ಅದಕ್ಕೆ ನಮ್ಮದು ತಿನ್ನೋದಾಗಲಿ ನನ್ನ ತಟ್ಟೆ ಎಲೆದು ವೀಡಿಯೋ ಆಗ್ತಿರಲಿಲ್ಲ. ಸೊ ತುಂಬ ಕಷ್ಟ ಆಗ್ತಿತ್ತು. ಎಲ್ಲ ನಮ್ಮ ಎದುರುಗಡೆ ಇರೋರೆಲ್ಲ ನೋಡ್ತಿದ್ರು, ಈ ಹುಡುಗಿ ಏನಕ್ಕಪ್ಪ ಫೋನ್ ತೆಗ್ದು ಹಿಂಗೆ ವೀಡಿಯೋ ಮಾಡ್ಕೊತಿದ್ದಾಳೆ ಅಂತ. ಸೊ ಊಟ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕ್ಯಾಂಟ್ರಿನ್ ಅವ್ರಿಗೆ ಹೇಳಿದ್ದು ನಮ್ಮ ಅಣ್ಣ. ಸೊ ಹಸೆಸ್ಬೇಕಾದ್ರೂ ನೈಟು ಕ್ಯಾಂಟ್ರಿನ್ನು, ಮದುವೆಗೂ ಕೂಡ ಕ್ಯಾಂಟ್ರಿನ್ಗೆ ಹೇಳಿದ್ದು. ತುಂಬ ಕಾಸ್ಟ್ಲಿ ಅನಿಸುತ್ತೆ, ಯಾಕಂದರೆ ಆ ಹಳ್ಳಿ ಕಡೆ ಆಗಿದ್ದರೆ ಸಾಮಾನು ತಂದು ಅಡುಗೆ ಮಾಡ್ಬೋದಿತ್ತು. ಇಲ್ಲಿ ಸಿಟಿ ಅಲ್ವಾ, ಅದಕ್ಕೋಸ್ಕರ ಕ್ಯಾಂಟ್ರಿನ್ಗೆ ಹೇಳಿದರು. ಸೊ ನಾವು ಊಟ ಎಲ್ಲ ಮಾಡ್ಕೊಂಬಂದು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ರು. ನಮ್ಮಮ್ಮ, ನನ್ನ ತಂಗಿ, ಅವ್ರು ನಮ್ಮ ಫಸ್ಟ್ನೇ ದೊಡ್ಡಮ್ಮ, ಈಗ ಮದುವೆ ಆಗ್ತಿರೋದು 2ನೇ ದೊಡ್ಡಮ್ಮನ ಮಗಂದು, ನಮ್ಮ ಅಣ್ಣಂದು. ಸೊ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ರು. ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿದೋ, ತಂದಿದ್ದೋ ಒಂದು ಇರಲಿ ಆಲ್ಟರ್ನೇಟಿವ್ ಸೀರೆಯಲ್ಲಿ ಇರೋಕ್ಕಾಗಲ್ವಲ್ಲ, ಸೊ ಮಧ್ಯಾಹ್ನ ಟೈಮೆಲ್ಲ ಅಂತ ಹೇಳಿ ತಂದಿದ್ದು. ಸೊ ಚೇಂಜ್ ಮಾಡ್ದೋ ಇಬ್ಬರು, ನಾನು ನನ್ನ ತಂಗಿನೂ ಕೂಡ. ರೂಮ್ ಕೊಟ್ಟಿದ್ದರು, ಒಂದೊಂದು ರೂಮ್ನ, ಹೆಣ್ಗೊಂದು ಹೆಣ್ಗೊಂದು ಹಾಗೆ ಹುಡ್ಗಂಗೊಂದು ಅಂತ. ಅವರು ಶಿಲ್ಪಕ್ಕ ಅವರು ನೀವು ಬನ್ನಿ ಸುಷ್ಮಾ ಚಾಂದು ಅಂತ ಕರೆದ್ರು. ಸೊ ಬೇಡ ಅಕ್ಕ ಹೋಗಿ ನೀವು ಫ್ರೆಂಡ್ಸ್ಗಳು ತೆಗೆಸ್ಕೊಳ್ಳಿ ಅಂದರೆ, ಇಲ್ಲ ಬಾ ಸುಷ್ಮಾ ಅಂತ ಕರೆದ್ರು. ಸೊ ಅವ್ರು ಬೇಜಾರು ಮಾಡ್ಕೋಬಾರ್ದು ಅಂತ. ಸೊ ಫ್ಯಾಮಿಲಿ ಫೋಟೋ ಅಂದರೆ ಇನ್ನೂ ತುಂಬ ಜನ ಇದ್ದರು ಗೈಸ್, ಬಟ್ ಎಲ್ಲರೂ ನಿಲ್ಸೋಕ್ಕಾಗಲಿಲ್ಲ, ಎಲ್ಲ ಅಲ್ಲಿ ಇಲ್ಲಿ ಚಿಲಿಪಿಲಿಯಾಗಿ ಹೋಗಿದ್ರು. ಬಟ್ ಇರೋಷ್ಟು ಜನನ ಲಾಸ್ಟಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ ಫೋಟೋ ಅಂತ ಹೇಳಿ ತೆಗೆಸ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್